ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ನ ಗುಡಿಬಂಡೆ ಪೊಲೀಸ್ ವೃತ್ತದ ವತಿಯಿಂದ ಅಪರಾಧ ತಡೆ ಮಾಸಾಚರಣೆಯನ್ನು ಇಂದು ಆಚರಿಸಲಾಯಿತು. ಮುಖ್ಯವಾಗಿ ಡಿಸೆಂಬರ್ 12ರಿಂದ ದ್ವಿಚಕ್ರ ವಾಹನ ಚಾಲಕರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸುವ ಬಗ್ಗೆ ಗುಡಿಬಂಡೆಯ ಮುಖ್ಯ ರಸ್ತೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಇನ್ನು ಮುಂದೆ ಹೆಲ್ಮೆಟ್ ಕಡ್ಡಾಯ. ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಮುನಿರಾಜು ನೇತೃತ್ವದಲ್ಲಿ ಪೆರೇಸಂದ್ರ ಪೊಲೀಸ್ ಠಾಣೆಯಿಂದ ಶುರುವಾದ ಪೊಲೀಸ್ ಸಿಬ್ಬಂದಿಗಳ ಬೈಕ್ ರ್ಯಾಲಿ ಮಂಡಿಕಲ್ಲು ಸೇರಿದಂತೆ ಇತರ ಗ್ರಾಮಗಳ ಮೂಲಕ ಗುಡಿಬಂಡೆಯವರೆಗೆ ಮೆರವಣಿಗೆಯೊಂದಿಗೆ ನಡೆದು ಬಂದಿತು. ಈ ಸಮಯದಲ್ಲಿ ಗುಡಿಬಂಡೆ ವೃತ್ತ ನಿರೀಕ್ಷಕ ಮುನಿರಾಜು ಮಾತನಾಡಿ, ನಾನು ಹೊಲಕ್ಕೆ ಹೋಗುತ್ತಿದ್ದೇನೆ, ಹಾಲು ತರಲು ಹೋಗುತ್ತಿದ್ದೇನೆ, ಇಂತಹ ಹಲವಾರು ಕಾರಣಗಳನ್ನು ನಾವು ಕೇಳುವುದಿಲ್ಲ. ಅಪಘಾತಗಳು ಎಲ್ಲಿ ಯಾವಾಗ ಬೇಕಾದರೂ ಸಂಭವಿಸಬಹುದು. ನಿಮ್ಮ ಕುಟುಂಬಕ್ಕೆ ನಿಮ್ಮ ಅವಶ್ಯಕತೆ ಬಹಳಷ್ಟಿದೆ. ಇದನ್ನು ಯೋಚನೆ ಮಾಡಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು. ಹೆಲ್ಮೆಟ್ ಧರಿಸೋದ್ರಿಂದ ಅದು ನಮ್ಮ ಸುರಕ್ಷತೆನೇ ಮಾಡುತ್ತೆ ಬಿಟ್ಟರೆ ಇನ್ಯಾರ್ದೋ ಲಾಭಕ್ಕೋಸ್ಕರ ಅಥವಾ ಇನ್ಯಾರಿಗೋ ನಾವು ಏನೋ ಅನುಕೂಲ ಆಗುತ್ತೆ ಅಂತ ನಾವು ಹೆಲ್ಮೆಟ್ ಧರಿಸೋದಲ್ಲ. ನಮ್ಮ ಅನುಕೂಲಕ್ಕೋಸ್ಕರನೇ ನಾವು ಹೆಲ್ಮೆಟ್ ಧರಿಸಬೇಕು ಅನ್ನೋವಂಥ ವಿಚಾರನ ನೀವು ನಿಮ್ಮ ತಂದೆ ತಾಯಿಗೆ, ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿಗೆ ಎಲ್ರಿಗೂ ಹೇಳಬೇಕು. ಅವ್ರಿಗೆ ಡಿಕ್ಕಿ ಹೊಡೆಸಿದ್ರೆ ಅವ್ರಿಗೂ ಅನಾಹುತ ಆಗುತ್ತೆ. ಆಯಿತು, ಇವಾಗೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಮೊಬೈಲ್ ಇದೆ, ಮತ್ತೊಂದಿದೆ, ಎಲ್ಲರದ್ದು ಜೀವನನೂ ತುಂಬ ಫಾಸ್ಟಾಗಿ ನಡೀತಾ ಇದೆ. ಏನೋ ಅಕಸ್ಮಾತಾಗಿ ಅರ್ಜೆಂಟ್ ಬಂದಾಗ, ಒಂದು ಮೊಬೈಲ್ ಬಂದಾಗ ಮೊಬೈಲು ರಿಸೀವ್ ಮಾಡಲೇಬೇಕಂತ ಸಂದರ್ಭ ಬರ್ಬೋದು. ಬಟ್ ಅದು ಅಪರಾಧನೇ. ನೀವು ವಾಹನ ಇದೇನೋ ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ಉಪಯೋಗಿಸೋದು ಸಹ ಅಪರಾಧನೇ. ಇದೇ ಸಮಯದಲ್ಲಿ ಸಾಂಕೇತಿಕವಾಗಿ ಹಲವರಿಗೆ ಹೆಲ್ಮೆಟ್ ನೀಡಿ ಗುಲಾಬಿ ಹೂ ನೀಡುವ ಮೂಲಕ ಹೆಲ್ಮೆಟ್ ಧರಿಸುವಂತೆ ವಿನೂತನ ರೀತಿಯಲ್ಲಿ ವಿನಂತಿಸಲಾಯಿತು. ಈ ಸಮಯದಲ್ಲಿ ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಮುನಿರಾಜು, ಗುಡಿಬಂಡೆ ಪೊಲೀಸ್ ಉಪನಿರೀಕ್ಷಕ ಗಣೇಶ್, ಪೆರೇಸಂದ್ರ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಗುಣವತಿ, ಎಎಸ್ಐಗಳಾದ ಅಮರೇಶ್ ಬಾಬು, ಆನಂದ್, ಹನುಮಂತಪ್ಪ, ಗುಡಿಬಂಡೆ ಪೊಲೀಸ್ ಠಾಣೆ ಹಾಗೂ ಪೆರೇಸಂದ್ರ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು.